ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದರು. ಏನಂತಂದರೆ ಎಕ್ಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ಗಳು ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರು. ಆ್ಯಂಡ್ ಈ ಒಂದು ಸಾಂಗ್ ಏನಿದೆ ಇದ್ದರೆ ನೆಮ್ಮದಿಯಾಗಿರಬೇಕಾಯಿತು. ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಾಂಗ್ ಅಂತಲೇ ಹೇಳ್ಬೋದು. ಯಾರು ಕೂಡ ಈ ಒಂದು ಟೈಟಲಲ್ಲಿ ಸಾಂಗ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈ ಸಾಂಗ್ ಈಗ ಪೋಸ್ಟ್ಪೋನ್ ಆಗಿದೆ. ಆ್ಯಂಡ್ ಸಿನಿಮಾ ಪ್ರೋಸೆಸ್ ಹೇಗೆ ಮುಂದಿನ ದಿನಗಳಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥ ಡೇಟಲ್ಲಿ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಸೊ ಅದು ಸಿನಿಮಾ ರಿಲೀಸ್ ಡೇಟ್ ಕೂಡ ಮುಂದೆ ಪೋಸ್ಟ್ಪೋನ್ ಆಗುತ್ತೆ. ಏನು ಕತೆ ಇದ್ರ ಬಗ್ಗೆ ವಿಚಾರವಾಗಿ ಮಾತಾಡ್ತಿದ್ದೀನಿ ಆ್ಯಂಡ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಹೇಳಬೇಕು ಅಂತಂದರೆ ನಿನ್ನೆ ಒಂದು ನಡೆದಿರುವಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ನಾನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಸುಪ್ರೀಂ ಕೋರ್ಟ್ ಒಂದು ಬೇಲನ್ನು ವಜಾಗೊಳಿಸಿದೆ. ಬೇಲನ್ನು ಕ್ಯಾನ್ಸಲ್ ಮಾಡಿ ಸೊ ಮತ್ತೆ ಅವರನ್ನು ಬ್ಯಾಕ್ ಟು ಒಂದು ಕಸ್ಟಡಿಗೆ ತಗೋಬೇಕು ಅನ್ನೋ ಒಂದು ಪ್ರೋಸೆಸ್ಸನ್ನು ಕೊಟ್ಟಿರುವಂಥದ್ದು, ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಸೊ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಡೆವಿಲ್ ಸಿನಿಮಾದ ಒಂದು ಟೀಮ್ನ ಒಂದು ಪ್ರೋಸೆಸಿಂಗ್ ಬಗ್ಗೆ ಮಾತಾಡ್ತೀನಿ ಮೊದಲೇದಾಗಿ. ಯಾಕೆಂದರೆ ಈಗ ಫಸ್ಟ್ ಆಫ್ ಆಲ್ ಟೀಮು ತುಂಬಾ ಒಂದು ಸ್ಪೀಡಲ್ಲಿ ಪ್ರೋಸೆಸ್ ಆಗ್ತಾ ಇತ್ತು. ಯಾಕಂದರೆ ಆದಷ್ಟು ಬೇಗ ನಮ್ಮ ಕೈಲಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸಿನಿಮಾನ ಫಿನಿಷ್ ಮಾಡೋಣ ಅನ್ನುವಂಥ ಸಾಧ್ಯತೆಯಲ್ಲಿ ತುಂಬಾ ಒಂದು ಡೇ ಆ್ಯಂಡ್ ನೈಟು ಒಂದು ಎಫರ್ಟನ್ನು ಪಟ್ಟಿತ್ತು ಟೀಮು. ಇನ್ನೇನು ಕೊನೆಯ ಹಂತದಲ್ಲಿ ಅಂದರೆ ಲೈಕ್ ನನಗನ್ಸೋ ಪ್ರಕಾರವಾಗಿ ಈಗ ನಾನು ಕಳೆದ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಟ್ಟಿರೋ ಪ್ರಕಾರವಾಗಿ ಆಲ್ಮೋಸ್ಟು ಡೆವಿಲ್ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದಿರುವಂಥದ್ದು. ಸೊ ಥೈಲ್ಯಾಂಡಲ್ಲೂ ಕೂಡ ಒಂದು ಸಾಂಗ್ ಶೂಟಿಂಗನ್ನು ಎಲ್ಲ ಮುಗಿಸ್ಕೊಂಬಂದು ಸೊ ಕಂಪ್ಲೀಟ್ ಈಗ ಪೋಸ್ಟ್ ಪ್ರೊಡಕ್ಷನ್ ಅನ್ನೋ ಒಂದು ಏನೋ ಒಂದು ಪ್ರೋಸೆಸ್ ಇರುತ್ತೆ. ಆ್ಯಂಡ್ ವಿಜುವಲ್ಸಲ್ಲಿ ಒಂದು ಕಲರ್ ಗ್ರೇಡಿಂಗ್ ಕೆಲಸ ಆಗಿರ್ಬೋದು, ಮ್ಯೂಸಿಕ್ ಮಿಕ್ಸಿಂಗ್ ಆಗಿರ್ಬೋದು, ಆ್ಯಂಡ್ ಅದ್ರ ಜೊತೆಗೇ ಮೇನ್ ಆಗಿ ಡಬ್ಬಿಂಗ್ ಆಗಿರ್ಬೋದು. ಸೊ ಎಲ್ಲ ಒಂದು ಪ್ರೋಸೆಸ್ ಏನಿದೆ ಸೊ ಇದು ಮಾತ್ರ ಒಂದು ಪೆಂಡಿಂಗ್ ಇತ್ತು. ಸೊ ಅಷ್ಟರ ಒಳಗಡೆ ಇದೆಲ್ಲ ಮುಗಿಸಿದ್ರೆ ಖಂಡಿತವಾಗ್ಲೂ ಸಿನಿಮಾ ನಾವೇನು ಈಗ ಒಂದು ರೀಸೆಂಟಾಗಿ ಬಂದಂಥ ಒಂದು ಬಜ್ ಅಂತ ಹೇಳ್ಬೋದು, ಒಂದು ತುಂಬಾ ಒಂದು ಓಡಾಡಿದಂಥ ಒಂದು ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಒಂದು ನಾವೆಲ್ಲ ಏನು ಮಾತಾಡ್ತಾ ಇದ್ವಿ ಬಜ್ಜಲ್ಲಿ. ಸೊ ಆ ಒಂದು ಡೇಟಿಗೆ ರಿಲೀಸ್ ಆಗ್ತಾಯಿತ್ತು. ಬಟ್ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡೋದಾದರೆ ಸಿನಿಮಾನ ಒಂದು ರಿಲೀಸ್ ಡೇಟು ಐ ಥಿಂಕ್ ಇನ್ನು ಮುಂದೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದರೆ ಈಗ ಒಂದು ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಬಂದು ಆಗಿರುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಕ್ ಈ ರೀತಿ ಒಂದು ತೀರ್ಪು ಬರುತ್ತೆ, ಇಲ್ಲ ಇನ್ನೂ ಪೋಸ್ಟ್ಪೋನ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ವಜಾಗೊಳಿಸಿ ಅವರನ್ನು ಎಲ್ಲರನ್ನೂ ಕೂಡ ಒಂದು ಬ್ಯಾಕ್ ಟು ಒಂದು ಕಸ್ಟಡಿಗೆ ತೊಗೋಬೇಕು ಅನ್ನುವಂಥದ್ದು ಆಗಿರುವಂಥದ್ದು. ಸೊ ನಾನು ಹೇಳೋದೇನು ಅಂತಂದರೆ ಇವತ್ತು ಈ ಸಾಂಗು ಅಂದರೆ ಇದ್ರೆ ನೆಮ್ಮದಿಯಾಗಿರಬೇಕಿತ್ತು ಅನ್ನೋ ಒಂದು ಸಾಂಗ್ ಏನಿದೆ 10:05 ರಿಲೀಸ್ ಆಗುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿತ್ತು ಟೀಮು. ಸೊ ಅದನ್ನು ಪೋಸ್ಟ್ಪೋಂಡ್ ಅಂತಲೂ ಕೂಡ ನಿನ್ನೆ ಒಂದು ಪೋಸ್ಟ್ ಹಾಕಿತ್ತು. ನಾನು ಕೂಡ ಸ್ವಲ್ಪ ಲೇಟಾಗಿ ಹಾಕಿದೆ ಅದನ್ನು ಒಂದು ಕಮ್ಯುನಿಟಿ ಟ್ಯಾಬಲ್ಲಿ. ಸೊ ಎಲ್ಲರೂ ಕೇಳ್ತಾ ಇದ್ರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಪೋಸ್ಟ್ಪೋಂಡ್ ಅಂತ ಅಂದರೆ ಲೈಕ್ ಇನ್ನೂ ಒಂದು ವಾರ ಅಥವಾ 2 ವಾರಗಳ ಕಾಲ ಪೋಸ್ಟ್ಪೋಂಡ್ ಮಾಡ್ಬೋದು ಟೀಮು. ಸೊ ಅದಾದಮೇಲೆ ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಸೊ ನೋಡೋಣ, ಯಾಕಂದರೆ ಅವರು ಕೂಡ ಮುಂದೂಡಲಾಗಿದೆ ಅಂತ ಹಾಕಿದ್ದಾರೆ. ಸೊ ಮುಂದಿನ ಸಿಚುವೇಷನನ್ನು ನೋಡಿಕೊಂಡು ಮುಂದಿನ ಒಂದು ನಿರ್ಧಾರವನ್ನು ಮಾಡಿಕೊಂಡು ಐ ಥಿಂಕ್ ಆಲ್ಮೋಸ್ಟ್ ರಿಲೀಸ್ ಮಾಡುವಂಥ ಸಾಧ್ಯತೆ ಅಂತೂ ಖಂಡಿತವಾಗ್ಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ರೆಡಿ ಇರುವಂಥ ಸಾಂಗು ರಿಲೀಸ್ ಮಾಡಬೇಕು ಅಂತ ಇದ್ದರು. ಸೊ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಮುಂದೂಡಿದ್ದಾರೆ ಕಾರಣಾಂತರಗಳಂತ ಹೇಳಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಅಂದರೂ ಮಾಡ್ಬೋದು. ಬಟ್ ಪ್ರೋಸೆಸಿಂಗ್ ಏನಿದೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿರುವಂಥದ್ದು ಆ್ಯಂಡ್ ಅದ್ರ ಜೊತೆಗೇ ಈಗ ನಮ್ಮ ಕಸ್ಟಡಿಗೆ ತೊಗೋಬೇಕು ಅನ್ನುವಂಥದ್ದು. ಸೊ ವಿಚಾರಣೆ ಮುಂದೆ ಹೋಗ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಏನೇನು ಅಪ್ಡೇಟ್ಸ್ಗಳು ಬರುತ್ತೆ ಏನು ಕತೆ ಅನ್ನೋದನ್ನು ನಾವು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ ಚಾನಲ್ಗಳೆಲ್ಲ ನೋಡ್ತಾ ಇದ್ದೀವಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಕತೆ ಅಂತ. ಈ ಒಂದು ಸಾಂಗಿಗೆ ತುಂಬಾ ಒಂದು ವೇಟಿಂಗಲ್ಲಿ ಇದ್ರು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಈ ಸಾಂಗಿಗೆ. ಯಾಕಂದರೆ ತುಂಬಾ ಒಂದು ಟ್ರೋಲ್ ಆದಂಥ ಸಾಂಗು. ಅಂದರೆ ಲೈಕ್ ಎಲ್ಲ ಕಡೆಯೂ ಈ ಒಂದು ಲೆಟ್ರನ್ನು ಯೂಸ್ ಮಾಡಿರುವಂಥದ್ದು. ಇದನ್ನು ಅಫಿಷಿಯಲ್ ಆಗಿ ಸಿನಿಮಾದಲ್ಲಿ ಇನ್ಪುಟ್ ಮಾಡ್ಕೊಂಡಿದ್ದಾರೆ ಅಂದರೆ ಸೊ ಅದನ್ನು ಯಾವ ರೀತಿಲಿ ಒಂದು ಕಂಪೋಸಿಂಗ್ ಮಾಡಿರ್ತಾರೆ, ಸೊ ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಪೋಸ್ಟ್ಪೋಂಡ್ ಆಗಿರುವಂಥದ್ದು. ಸೊ ಆದಷ್ಟು ಬೇಗ ಕೂಡ ಬರುವಂಥ ಸಾಧ್ಯತೆ ಕೂಡ ಇರ್ಬೋದು ಈ ಒಂದು 2-3 ವಾರಗಳನ್ನು ಒಂದು ಬಿಟ್ಟು. ಸೊ ಸಿನಿಮಾ ಪ್ರೊಡಕ್ಷನ್ ಟೀಮ್ ಯಾವ ರೀತಿ ಒಂದು ಪ್ರೊಸೆಸ್ನ ಕೈಗೊಳ್ಳುತ್ತೆ ನೋಡಬೇಕು ಕಾದು. ಆ್ಯಂಡ್ ಇನ್ನೇನು ಸಿನಿಮಾದ ಒಂದು ಡಬ್ಬಿಂಗ್ ಮಾತ್ರ ಒಂದು ಬಾಕಿ ಇತ್ತು ಅಂತ ಅನಿಸುತ್ತೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೆ ಏನಾದರೂ ಒಂದು ರಿಕ್ವೆಸ್ಟಿಂಗ್ ಅಪ್ರೂವಲನ್ನು ಕೊಟ್ಬಿಟ್ಟು ಏನಾದರೂ ಒಂದು ಡಬ್ಬಿಂಗಿಗೆ ಏನಾದರೂ ಒಂದು ಸ್ಪೇಸ್ ಮಾಡಿಕೊಡಿ ಅಂತ ಏನಾದರೂ ಕಾನೂನು ಮೂಲಕವಾಗಿ ಏನಾದರೂ ಕೇಳ್ಕೊಳ್ಬೋದಾ ಏನು ಕತೆ. ಸೊ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಸೊ ಪ್ರೊಸೆಸಿಂಗ್ ಆನ್ ಗೋಯಿಂಗ್ ಅಂತಲೇ ಹೇಳ್ಬೋದು. ಇದು ಇಷ್ಟ ಆಗಿತ್ತು ವಿಡಿಯೋ ಪೋಸ್ಟ್ಪೋನ್ ಬಗ್ಗೆ, ಒಂದು ಡೆವಿಲ್ ಸಿನಿಮಾದ ಒಂದು ಸಾಂಗ್ನ ಫಸ್ಟ್ ಸಿಂಗಲ್ ಬಗ್ಗೆ ನಂದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ನಿನ್ನೆ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಹಾಕಿದ್ದೆ. ಸೊ ಈ ಒಂದು ವಿಚಾರವಾಗಿ ನಿಮಗೇನು ಅನಿಸುತ್ತೆ, ರಿಲೀಸ್ ಆದರೆ ಯಾವಾಗ ರಿಲೀಸ್ ಆಗ್ಬೋದು ಈ ಒಂದು ಸಾಂಗ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ
ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡ್ತಾನೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.